मेरी बहनों, हम आज दशकों बाद महिलाओं के अधिकार की बात करते हैं। ये बात बाबा साहेब अंबेडकर ने उस समय की थी। ನಮ್ಮ ಅಕ್ಕ ತಂಗಂದ್ರೆ ತಾಯಂದ್ರೆ ನಾವಿವತ್ತು ಕೂಡ ಆಧುನಿಕ ಭಾರತದಲ್ಲಿ ಮಹಿಳೆಯರ ಸಮಾನತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ಅಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆಯ ಬಗ್ಗೆ ಆವತ್ತೇ ಪ್ರಸ್ತಾಪ ಮಾಡಿದ್ರು. और उस समय जब बाबा साहेब अंबेडकर ने ये बात की, तब आरएसएस की विचारधारा के लोगों ने उनके पुतले जलाए, उनके खिलाफ अभियान चलाया. ಅಂದಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ ಆರ್ಎಸ್ಎಸ್ ಮತ್ತೆ ಆರ್ಎಸ್ಎಸ್ ನ ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು. क्योंकि बीजेपी की पैदाइश ही यही विचारधारा है, यहीं से उभरी है बीजेपी. इसीलिए आज भाजपा के नेता, भाजपा की सरकारें हमारे संविधान बाबा साहेब अंबेडकर जी का अपमान खुलेआम कर रहे हैं. ಈ ರೀತಿಯಾದಂತ ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂತ ಬಿಜೆಪಿ ಪಕ್ಷ ಆದ್ರಿಂದಾನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರಿಂದಾನೇ ಅವರು ಇವತ್ತು ಕೂಡ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು. 2024 के चुनाव में पिछले साल जब ये जगह जगह जाकर कह रहे थे कि संविधान बदल डालेंगे, तो जनता ने इनको सबक सिखाया. ಇವರು 2024ನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳ ಭಾಷಣ ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಭಾರತ ದೇಶದ ಪ್ರಜೆಗಳು ಮತ ಹಾಕಿ ಅವ್ರಿಗೊಂದು ತಕ್ಕ ಪಾಠನ ಕಲಿಸಿದ್ದಾರೆ. अच्छा किया भाई और बहनों, मोदी जी घबरा गए. ಒಳ್ಳೆ ಕೆಲಸ ಮಾಡಿದೀರಾ ಅಣ್ಣ ತಮ್ಮಂದ್ರೆ, ತಾವು ಹಾಕಿರಂತ ಮತದಿಂದ ಮೋದಿಜಿ ಅವರು ಗಾಬರಿ ಬಿದ್ದೋಗಿದ್ದಾರೆ. उसके बाद जब संसद में गए तो यूं करके संविधान को अपने माथे से लगाया. ತಾವು ಹಾಕದಂತ ಮತದ ನಂತರ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ತಲೆ ಬಾಗಿ ಸಂವಿಧಾನನ ತಲೆ ಮೇಲಿಟ್ಟು ಒಳಗಂಟ್ರಾದ್ರು. ये काम उनसे आपने करवाया. ಈ ಕೆಲಸನ ಮೋದಿ ಅವರ ತಲೆ ಬಾಗ್ಸಂತ ಕೆಲಸನ ನೀವ್ ಮಾಡಿಸಿದೀರಾ. जबानी दावे बहुत लोग करते रहते हैं, जुनून के काम करके दिखाना होता है. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟ ಸಂಗ್ರಾಮನ ನಾವು ಸೇರಿ ಮಾಡಬೇಕಾಗುತ್ತೆ. लेकिन ये नहीं कर सकते, ಆದ್ರೆ ಇದು ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ. क्योंकि इनका जुनून ही कुछ और है. ये देश नहीं है, ये संविधान नहीं है, इस देश का लोकतंत्र नहीं है, इस देश की जनता नहीं है. ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಉದ್ದೇಶನೇ ಬೇರೆ ಇದೆ. ಅವ್ರಿಗೆ ಈ ದೇಶ ಬೇಕಾಗಿಲ್ಲ, ಈ ಸಂವಿಧಾನ ಬೇಕಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ. आज इस देश का प्रधानमंत्री, इस देश का गृह मंत्री इस संविधान के विरोधी हैं. ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ, ಭಾರತ ದೇಶದ ಗೃಹ ಸಚಿವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ. क्योंकि इनकी विचारधारा के जो मूल विचार हैं, देश के जो मूल विचार हैं, उस पर हमला करती है. ಯಾಕಂತಂದ್ರೆ ಇವರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದ ತತ್ವ ಸಿದ್ಧಾಂತ, ಈ ದೇಶದ ಅಡಿಪಾಯದ ಮೇಲೆ ಇವತ್ತವರು ಒಂದು ಹಲ್ಲೆ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತ ಹೇಳಿ. इस देश की विविधता, इस देश के विभिन्न रीति रिवाज, खान पान और उपासना के तौर तरीके पर हमले करते हैं. ಈ ದೇಶದ ವಿಭಿನ್ನತೆ, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆ, ಇವೆಲ್ಲಗಳ ಮೇಲೆ ಹಲ್ಲೆ ಮಾಡಬೇಕು, ಇವೆಲ್ಲದರ ಮೇಲೆ ಆಕ್ರಮಣ ಮಾಡಿಸಬೇಕು, ಇವೆಲ್ಲವನ್ನು ಮುಗಿಸಬೇಕು ಅನ್ನಂತ ಉದ್ದೇಶ. ये संविधान के विरोधी इसलिए हैं क्योंकि इनका संगठन और इनके आदर्श पुरुष हमारे संविधान और तिरंगे का उपहास करते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ, ಇವರ ಸಂಸ್ಥೆನ ಪ್ರಾರಂಭ ಮಾಡಿದಂತ ಸ್ಥಾಪಕರು ಅವರು ಸಂವಿಧಾನದ ವಿರೋಧಿಗಳಾಗಿರೋ, ತ್ರಿವರ್ಣ ಧ್ವಜದ ವಿರೋಧಿಗಳಾಗಿದ್ರು. कभी इसे विदेशी कहते हैं, कभी इसे अशुभ बताते हैं, कभी इसे विदेशी कहते हैं, कभी इसे अशुभ बताते हैं. ಒಂದೊಂದು ಸರಿ ಇದು ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಸರಿ ಇದು ಅಶುಭವಾದಂತದ್ದು ಅಂತ ಹೇಳ್ತಾರೆ. और जब ये पहली बार सत्ता में आए तो क्या किया इन्होंने, इनके नेताओं ने? ಇವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಇವ್ರೇನನ್ ಮಾಡಿದ್ರು? संविधान समीक्षा आयोग बनाया. ಇವರು ಸಂವಿಧಾನದ ವಿಮರ್ಶೆಯ ಒಂದು ಸಮಿತಿನ ಪ್ರಾರಂಭ ಮಾಡಿದ್ರು.
ये संविधान के विरोधी इसलिए हैं क्योंकि ये आरक्षण को कमजोर करना चाहते हैं। ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ ಇವರು ಇವತ್ತು ಈ ದೇಶನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ, सामाजिक न्याय के खिलाफ बयान देते हैं, ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, न्यायपालिकाओं को कमजोर करते हैं। ಇವತ್ತು ನ್ಯಾಯಾಂಗಗಳನ್ನ ಇವತ್ತು ಅವರು ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ये संविधान के विरोधी इसलिए हैं क्योंकि आरटीआई जैसे कानून जो आपको मजबूत बनाते हैं, जो इस देश के देशवासियों को मजबूती देते हैं, पारदर्शिता दिखाते हैं सरकार की, उनको ये कमजोर करते हैं। ಇವತ್ತು ಇವ್ರ ಉದ್ದೇಶ ಇರ್ತಕ್ಕಂಥದ್ದು ತಮಗೆ ಶಕ್ತಿ ತುಂಬಂತ RTI ನ ಕಾನೂನುಗಳನ್ನ ಇವರು ತೆಗಿಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ। ಇವನ್ನ ತೆಗೆದು ನಿಮ್ಗಿರ್ತಕ್ಕಂಥ ಶಕ್ತಿನ ಕುಗ್ಗಿಸ್ಬೇಕು ಅನ್ನಂತ ಪ್ರಯತ್ನ ನಡೀತಾ ಇದೆ। इन्होंने सेबी के कानून को बदला ताकि भ्रष्टाचार आगे बढ़ सके। ಇವರು ಕೇಂದ್ರದಲ್ಲಿರ್ತಕ್ಕಂಥ ಸೆಬಿನ ಕಾನೂನುಗಳೇನಿತ್ತು ಆ ಕಾನೂನುಗಳನ್ನ ಬದಲಾವಣೆ ಮಾಡಿ ದೇಶದಲ್ಲಿ ವ್ಯವಸ್ಥಿತವಾದಂತ ಭ್ರಷ್ಟಾಚಾರಕ್ಕೆ ಪ್ರಾರಂಭ ಮಾಡಿದ್ದಾರೆ। लोकपाल बिल कमजोर किया, ಲೋಕಪಾಲಿನ ಕಾಯ್ದೆ ಏನಿತ್ತು ಆ ಕಾಯ್ದೆನೂ ಕೂಡ ಇವತ್ತು ಅವರು ಕುಗ್ಗಿಸಿದ್ದಾರೆ। चुनाव आयोग को देखिए, उसे शक्तिहीन बना दिया। ಚುನಾವಣೆ ಆಯೋಗನ ತಾವಿವತ್ತು ಗಮನಿಸಿ ಅದಕ್ಕೆ ಯಾವುದೇ ಒಂದು ಕೂಡ ಶಕ್ತಿ ಇಲ್ಲದ ರೀತಿಯಲ್ಲಿ ಅದನ್ನ ಇವತ್ತು ಬಗ್ಸಿ ಮೂಲೆಗಿಟ್ಟಿದ್ದಾರೆ। जहां भी इनकी सरकारें हैं, जब महिलाओं पर अपराध होता है तो ये अपराधियों को बचाते हैं। ಇವತ್ತು ತಾವೊಂದು ಗಮನಿಸಿ ಬಿಜೆಪಿಯ ಸರ್ಕಾರ ಎಲ್ಲೆಲ್ಲಿರುತ್ತೆ ಮಹಿಳೆಯರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಯಾರು ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಬಿಜೆಪಿ ಅವರು ರಕ್ಷಣೆ ಕೊಡ್ತಾರೆ। इन्होंने लेबर लॉज बदल के मजदूरों के हक छीने। ಇವತ್ತು ಇವರು ಕಾನೂನುಗಳನ್ನ ಬದಲಾವಣೆ ಮಾಡಿ ನೌಕರರು ಕಾರ್ಮಿಕರಿಗಿದ್ದಂತ ಶಕ್ತಿನ ಇವತ್ತು ಇವ್ರು ಕಿತ್ಕೊಂಡಿದ್ದಾರೆ। ऐसे कानून लाने वाले थे जिससे किसानों की कमर टूट जाती। किसानों ने आंदोलन किया, 700 किसान शहीद हुए, लेकिन ये पीछे तब हटे जब चुनाव आया। ಇವರು ಯಾವ ರೀತಿಯಾದಂತ ಕಾನೂನುಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತಾವ್ರಂತಂದ್ರೆ ಆ ಕಾನೂನುಗಳ ಮುಖಾಂತರವಾಗಿ ರೈತರ ಬೆನ್ನನ್ನ ಮುರಿಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ಆ ಕಾನೂನಿನ ವಿರೋಧವಾಗಿ ಹೋರಾಟ ಮಾಡಿದಂತ ರೈತರು 700 ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಾಗ ಕೂಡ ಬಂದು ಆ ಕಾನೂನನ್ನ ಹಿಂಪಡಿದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಆ ಕಾನೂನನ್ನ ವಾಪಸ್ ತಗೊಳ್ಳಂತ ಕೆಲಸ ಮಾಡಿದ್ರು।